ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ಒಳ್ಳೆಯ ಸಮಯ ಬರುವ ಮುನ್ನ ಈ ಸೂಚನೆಗಳು ಕಾಣಿಸುತ್ತವೆ. ನಿಮ್ಮ ಜೀವನದಲ್ಲಿ ಅದೃಷ್ಟ ಬರುತ್ತದೆ ಎಂದು ಅನ್ನುವುದಕ್ಕೆ ಈ ಮುನ್ಸೂಚನೆಗಳೇ ಜೀವಂತ ಸಾಕ್ಷಿ. ಬದುಕಲ್ಲಿ ಈ ಮುನ್ಸೂಚನೆಗಳು ಕಾಣ್ತಾ ಇದೆ ಅಂದ್ರೆ ಜೀವನದಲ್ಲಿ ಶುಭ ಸುದ್ದಿ ಗ್ಯಾರಂಟಿ. ಈ ಕುರಿತು ಹೆಚ್ಚಿನ ಮಾಹಿತಿ ತಿಳಿಯೋಣ ಬನ್ನಿ. 1. ಕಪ್ಪು ಇರುವೆಗಳು. ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಗುಂಪು ಗುಂಪು ಹೋಗುತ್ತಾ ಇದ್ದರೆ ಇದು ಶುಭ ಸಮಯದ ಮುನ್ಸೂಚನೆಯಾಗಿದೆ. ಇದರ ಒಳಾರ್ಥ ಏನು ಅಂತ ಅಂದ್ರೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬೀರುತ್ತದೆ ಎಂಬುದಾಗಿದೆ. ನಿಮ್ಮ ಜೀವನದಲ್ಲಿ ಹಣ ಹಾಗೂ ಸಮೃದ್ಧಿ ಮತ್ತು ಸುಖದ ವಿಚಾರದಲ್ಲಿ ಯಾವುದೇ ರೀತಿಯ ಕೊರತೆ ಕಂಡು ಬರುವುದಿಲ್ಲ ಎನ್ನುವುದನ್ನು ಇದು ಪ್ರತಿನಿಧಿಸುತ್ತದೆ. 2. ಮನೆಯ ಅಂಗಳದಲ್ಲಿ ಹಕ್ಕಿಯ ಗೂಡು. ನಿಮ್ಮ ಮನೆಯ ಅಂಗಳದಲ್ಲಿ ಪಕ್ಷಿಯು ಗೂಡನ್ನು ಕಟ್ಟುತ್ತಿದೆ ಅಥವಾ ಕಟ್ಟಿದೆ ಅಂತ ಅಂದ್ರೆ ಅದು ಶುಭ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಇದರ ಅರ್ಥ ಅತಿ ಶೀಘ್ರದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ಗುಡ್ ನ್ಯೂಸ್ ಕೇಳಿ ಬರುವುದು. ಬಾಲ್ಕನಿಯಲ್ಲಿ ಹಕ್ಕಿಗಳು ಗೂಡನ್ನು ಕಟ್ಟಿದ್ದರೆ ಅಥವಾ ಕಟ್ಟುತ್ತಾ ಇದ್ದರೆ ಅದನ್ನು ತೆಗೆಯುವುದಕ್ಕೆ ಹೋಗಬೇಡಿ. 3. ತೆಂಗಿನಕಾಯಿ. ತೆಂಗಿನಕಾಯಿಯನ್ನು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುವುದು. ಒಬ್ಬ ವ್ಯಕ್ತಿಯು ಬೆಳಗ್ಗೆ ಎದ್ದ ತಕ್ಷಣ ಶ್ರೀಫಲ ಅಂದರೆ ತೆಂಗಿನಕಾಯಿಯನ್ನು ನೋಡಿದರೆ ಆ ವ್ಯಕ್ತಿಗೆ ಶೀಘ್ರದಲ್ಲಿ ಏನಾದರೂ ಒಳ್ಳೆಯ ಸುದ್ದಿ ಸಿಗುತ್ತದೆ. 4. ಶಂಖನಾದ. ವಾಸ್ತುಶಾಸ್ತ್ರದ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ಯಾರಾದರೂ ಶಂಖವನ್ನು ಊದುತ್ತಾ ಇದ್ದರೆ ಅದನ್ನು ಕೇಳುವುದು ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಇನ್ನು ಈ ಸಂದರ್ಭದಲ್ಲಿ ಯಾವುದಾದರೂ ಒಂದು ಕೆಲಸಕ್ಕೆ ನೀವು ಪ್ರಯತ್ನ ಪಡುತ್ತಾ ಇದ್ದರೆ ಆ ಕೆಲಸ ಶುಭಪ್ರದವಾಗಿ ಪೂರ್ತಿಯಾಗುತ್ತದೆ. 5. ದೈಹಿಕ ಸೂಚನೆಗಳು. ಒಳ್ಳೆಯ ಸಮಯ ಬರುವಾಗ ಕೆಲವೊಂದು ದೈಹಿಕ ಸೂಚನೆಗಳು ಕೂಡ ಸಿಗುತ್ತವೆ. ಉದಾಹರಣೆಗೆ ಪುರುಷರ ಬಲಕಣ್ಣು ಹೊಡೆದುಕೊಳ್ಳುತ್ತೆ ಅಥವಾ ಮಹಿಳೆಯರ ಎಡಕಣ್ಣು ಪಡೆದುಕೊಳ್ಳುತ್ತೆ. ಅದು ಕೂಡ ಶುಭ ಸಂಕೇತ ಎಂದು ಪರಿಗಣಿಸಲಾಗುವುದು. ಮಹಿಳೆಯರಿಗೆ ಎಡಕಣ್ಣು ಶುಭವಾದರೆ ಪುರುಷರಿಗೆ ಬಲಕಣ್ಣು ಶುಭವಾಗಿರುತ್ತದೆ ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ. ಈ ಎಲ್ಲ ಶುಭ ಸಂಕೇತಗಳು ನಿಮಗೆ ಶುಭ ಸುದ್ದಿಯನ್ನು ತರುತ್ತವೆ. ಏನಂತೀರಾ ಸ್ನೇಹಿತರೆ? ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.